ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಸುಧಾ ಚಲನ್. ಇದು ಬುಧವಾರ ಸಾಯಂಕಾಲ ರಾತ್ರಿನಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬುಧವಾರ ಸುಮಾರು 8 ಗಂಟೆ ಆಗಿರಬೇಕು, ಆವಾಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬುಧವಾರ ದಿವಸ ನನ್ನ ತಮ್ಮ ಹೆಂಡ್ತಿ ಮತ್ತು ನಮ್ಮಮ್ಮ ನಮ್ಮ ಅಕ್ಕ ಅವ್ರ ಮಗ ಎಲ್ಲ ಬಂದಿದ್ದರು. ಏನಪ್ಪ ವಿಶೇಷ ಅಂದರೆ ಇಲ್ಲಿ 3 ದಿನ ರಜೆ ಇತ್ತಲ್ಲ, ಹಂಗೆ ಮಾತಾಡ್ಕೊಂಡು ಹೋಗೋಣ ಅಂಥೇಳಿ ಅವರೇ ಸರ್ಪ್ರೈಸ್ ಕೊಡೋಣ ಅಂಥೇಳಿ ಬಂದಿದ್ದರು. ಸರಿ ಫೋನ್ ಮಾಡಿದರು ಬರ್ತಾ, ಸರಿ ಬನ್ನಿರಿ ಅಂದ್ಬಿಟ್ಟು ನಾವು ಹೇಳಿದ್ವಿ, ಬಂದರು ಮನೆಗೆ. ಆಮೇಲೆ ಇವಾಗಿನ ಮಕ್ಕಳು ಯಾವ ರೀತಿ ಇದ್ದಾರೆ ಅಂದರೆ ಸರ್ಪ್ರೈಸ್ ಕೊಡೋಕೆ ಹೋಗಿ ಶಾಕೆ ಕೊಟ್ಬಿಟ್ಟಿದ್ರು. ಏನಪ್ಪ ಅದು ಶಾಕಿಂಗ್ ಅಂದರೆ, ನಾವೊಂದು ಹತ್ರ ಹೇಳ್ಕೊಂಡಿದ್ದೀವಿ, ಅಜ್ಜಿ ಅಮ್ಮ ಅವರೆಲ್ಲ ಒಂದು ಹತ್ರ ಹೇಳ್ಕೊಬಿಟ್ಟಿದ್ದಾರೆ ಅಂತ ಹೇಳಿದ್ಲು. ನಮಗೆ ತುಂಬಾ ಭಯ ಆಗ್ಬಿಟ್ಟಿತ್ತು. ಎಷ್ಟು ಭಯ ಆಗಿತ್ತು ಅಂದರೆ, ಅಪ್ಪ ಏನು ಈ ಥರ ಮಾಡ್ಕೊಂಬಿಟ್ರು, ಅದು ನೈಟ್ ಹೊತ್ತು ಬೇರೆ ಬರ್ತಾಯಿದ್ದಾರೆ, ಈ ಥರ ಮಾಡ್ಕೊಂಬಿಟ್ರಲ್ಲ ಇವರು ಅಂದ್ಬಿಟ್ಟು ನಾವು ಹೋಗೋಣ ಮೆಜೆಸ್ಟಿಕಲ್ಲಿ ನೋಡೋಣ ಏನು ಮಾಡ್ಕೊಂಡಿದ್ದಾರೆ, ಎಲ್ಲಿ ಇಳ್ಕೊಂಡಿದ್ದಾರೆ ಅಂದ್ಕೊಂಡು ಹೋಗೋಣ ಅನ್ನೋಷ್ಟೊತ್ತಿಗೆ ಆಮೇಲೆ ಇಲ್ಲ ಕಾಮಿಡಿ ಮಾಡ್ತಾಯಿದ್ದೀವಿ, ಇಲ್ಲೇ ಬರ್ತಾಯಿದ್ದೀವಿ ಮನೆ ಹತ್ರ, ಸುಮ್ಮನೆ ಹೇಳಿದ್ದು ನಾವು ಕಾಮಿಡಿ ಮಾಡೋದಕ್ಕೆ ನಿಮ್ಗೆ ತಮಾಷೆ ಮಾಡೋಣ ಅಂತೇಳಿ ಹೇಳಿದ್ರು. ಅಪ್ಪ ಸಾಕಾಯಿತು, ನೆನೆಸ್ಕೊಂಡ್ರೆ ಇವಾಗೂ ಭಯ ಅನಿಸುತ್ತೆ. ಆ ರೀತಿಯಾಗಿ ಹೇಳಿ ಶಾಕ್ ಕೊಟ್ಟಿದ್ದರು. ಆಮೇಲೆ ಸರಿ ಅಂತ ಬಂದರು ಮನೆಗೆ. ಅವನು ಅಷ್ಟೇ ಎಲ್ಲ ಹೋಗಿದ್ದೆ ಅಂದ್ಬಿಟ್ಟು ಅವನು ಎಲ್ಲ ಹೋಗಿದ್ದೆ ಅಂತ ವೀಡಿಯೋ ಮಾಡ್ಕೊಂಬಂದು ತೋರಿಸ್ತಾ ಇದ್ದ. ಜಾಗ ಚೆನ್ನಾಗಿದೆ ಪ್ಲೇಸು ಅಂಥೇಳಿ ಹಾಗೆ ಮಾತಾಡಿಕೊಂಡು ಅವನು ತೋರಿಸ್ತಾ ಇದ್ದ. ಹಾಗೆ ಮಾತಾಡ್ಕೊಂಡು ಇದ್ರ ಬಗ್ಗೆನೇ ಮಾತಾಡ್ತಾಯಿದ್ವಿ. ನಾವು ನಮ್ಮಮ್ಮನ ಕೈಯಲ್ಲಿ ಬಿಟ್ಟು ಇಡ್ತೀವಿ. ಕಾಮಿಡಿ ಮಾಡ್ತಾ ಇದ್ರು ಆದ್ರೂ ಆ ಥರ ಇಷ್ಟೊತ್ನಾಗ ಕಾಮಿಡಿ ಒಂದು ನಿಮಿಷ ಜೀವ ಡಿಕ್ ಅನ್ಸ್ಬಿಟ್ಟಿತ್ತು ನಿಮ್ಮ ಕಾಮಿಡಿಗ. ಎಲ್ಲರೂ ಹೆಂಗನ ತಪ್ಸ್ಕೊಳ್ಳಿ, ಅಮ್ಮನ ತಪ್ಸ್ಕೊಂಡ್ರೆ ಏನು ಮಾಡೋದು? ಹೌದೇನೆ ಕಲ್ದೀರಿ ತಪ್ಸ್ಕೊಂಬಿಟ್ಟಿದ್ದೀರಿ ನಾವು ಅಂದು. ಏನಾಗಬೇಡ ನಮ್ಗೆ ಯಾರು ತಪ್ಪಿಲ್ಲ, ನಾವು ಗೊತ್ತಾಗಿದ್ದೀರಿ ಅಮ್ಮನ ಈಗ ತಿಂತೀನ್ರಿ. ಹಂಗೆ ಮಾತಾಡಿಕೊಂಡು ಅದ್ರ ಬಗ್ಗೆನೇ ಸ್ವಲ್ಪ ಹೊತ್ತು ಮಾತಾಡ್ತಾಯಿದ್ರಿ. ಹಂಗೇ ಓದಿರೋರಾದರೆ ಎಲ್ಲಾದರೂ ತಪ್ಪಿಸ್ಕೊಂಡ್ರು ಬಂದುಬಿಡ್ತಾರೆ. ಪಾಪ ಓದಿದ್ದವರು ಅಜ್ಜಿಗಳಾದರೆ ತುಂಬಾ ಕಷ್ಟ. ಆ ರೀತಿ ಮಾತ್ರ ಯಾರಿಗೂ ಆಗಬಾರ್ದು. ಅದ್ರ ಬಗ್ಗೆನೇ ಮಾತಾಡ್ಕೊಂಡು ಈ ಥರ ಎಲ್ಲ ಮಾಡಬಾರ್ದು. ಇನ್ನೊಂದ್ಸಲ ಈ ಥರ ನೈಟ್ ಹೊತ್ತು ಬರೋವಾಗಂತೂ ಈ ಥರ ಎಲ್ಲ ಹೇಳಲೇಬಾರ್ದು ಅಂತ ಹಂಗೆ ಹುಡುಗರ ಹತ್ರ ಹೇಳ್ಕೊಂಡು ಮಾತಾಡಿಕೊಂಡು ಕೂತಿದ್ವಿ. ಆಮೇಲೆ ಎಲ್ಲ ಹಂಗೆ ಸ್ವಲ್ಪ ಮಾತಾಡ್ಕೊಂಡಿದ್ದು. ಮತ್ತು ಪಿಜ್ಜಾ ಏನಾದರೂ ಆರ್ಡ್ರ್ ಮಾಡೋಣ ಅಂತ ಹೇಳಿ ಪಿಜ್ಜಾ ಆರ್ಡ್ರ್ ಮಾಡ್ತಾಯಿದ್ರು. ಹುಡುಗರೆಲ್ಲ ಇದ್ದಾರಲ್ಲ ತಿಂತಾರೆ ಅಂಥೇಳಿ ಆರ್ಡ್ರ್ ಮಾಡಿದರು. ಅಷ್ಟೊತ್ತಿಗೆ 12 ಗಂಟೆ ಆಗಿಬಿಟ್ಟಿತ್ತು. ಸ್ವಲ್ಪ ಲೇಟಾಗಿ ತಂದು ಕೊಡ್ತೀವಿ ಅಂತೇಳಿದ್ರು ಅವರು. ಪಿಜ್ಜಾದವರು ಆ ಥರ 1 ಅವರ್ ಆಗುತ್ತೆ ಅಂತೇಳಿದ್ರು. ಸರಿ ಅಂದ್ಬಿಟ್ಟು ಪಾಪ ಅವರು 12 ಗಂಟೆ ಆಗಿತ್ತು, ಹಾಗೆ ಬಂದು ಕೊಟ್ಬಿಟ್ಟು ಹೋದರು. ಆಮೇಲೆ ಎಲ್ಲ ಮಕ್ಕಳು ನಿದ್ದೆ ಹೋಗ್ಬಿಟ್ಟಿದ್ರು. ನಿದ್ದೆ ಹೋದವ್ರನ್ನೂ ಬಿಟ್ಟಿಲ್ಲ, ಎಬ್ಬಿಡಿಸಿ ಕೊಡ್ತಾಯಿದ್ದೀರಿ. ಇವಾಗೂ ನೆನೆಸ್ಕೊಂಡ್ರೆ ನಗು ಬರುತ್ತೆ. ಮನಗಿದ್ದವ್ರನ್ನೆಲ್ಲ ಎಬ್ಬಿಡಿಸ್ಬಿಟ್ಟು ಅವ್ರಿಗೋಸ್ಕರನೇ ಮಾಡಿ ಆರ್ಡ್ರ್ ಮಾಡಿದ್ದಿದ್ದು. ಪಾಪ ಅವರೇ ನಿದ್ದೆ ಹೋಗ್ಬಿಟ್ಟಿದ್ರು ಅಂಥೇಳಿ ಎಬ್ಬಿಡಿಸ್ಬಿಟ್ಟು ಕೊಡ್ತಾಯಿದ್ವಿ. ಅವರು ನಿದ್ದೆ ಕಣ್ಣಲ್ಲೇ ತಿಂತಾಯಿದ್ದಾರೆ ಎತ್ಕೊಂಡು. ಎಲ್ಲ ನಿದ್ದೆ ಹೋಗ್ಬಿಟ್ಟಿದ್ರು ಹುಡುಗರು. ನಾವು ಮಾತ್ರ ಎದ್ದು ಮಾತಾಡ್ತಾಯಿದ್ವಿ. ನಮ್ಮಮ್ಮನೂ ಸಹ ಮನಗ್ಬಿಟ್ಟಿದ್ರು. ನಾವು ನನ್ನ ತಮ್ಮ ಹೆಂಡ್ತಿ ನಮ್ಮ ಅಕ್ಕ ನಾವು ಇಷ್ಟು ಜನ ಮಾತ್ರ ಮಾತಾಡ್ಕೊಂಡು ಕೂತಿದ್ವಿ. ಅವ್ರು ನೋಡಿ ಪಾಪ ಮಕ್ಕಳು ನಿದ್ದೆ ಕಣ್ಣಲ್ಲೇ ಎದ್ದು ತಿಂತಾಯಿದ್ದಾರೆ. ಹಂಗೆ ತಿಂದ್ಬಿಟ್ಟು ನಮ್ಮಮ್ಮ ಬೆಳಗ್ಗೆ ನಾನು ಹೋಗ್ತೀನಿ, ನಿಮ್ಮಪ್ಪ ಒಬ್ಬರೇ ಇದ್ದಾರೆ, ಮೇಕೆ ಕುರಿ ಕೋಳಿ ಎಲ್ಲ ಐತೆ, ನಾನು ಹೋಗ್ತೀನಿ, ನೀವು ಬೇಕಾದರೆ ಲೇಟಾಗಿ ಬನ್ನಿರಿ ಅಂತ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗನೂ ನಾನು ಹೋಗ್ತೀನಿ, ನನಗೂ ಕೆಲಸ ಇದೆ ಸ್ವಲ್ಪ, ಬೆಳಗ್ಗೆನೇ ಹೋಗ್ಬಿಡ್ತೀನಿ, ನೀವು ಆಮೇಲೆ ಬನ್ನಿರಿ ಅಂತ ಅವನು ಹಂಗೆ ಅಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಯಿದ್ದ. ಸರಿ ಅಂತ ಹೋಗ್ಲಿ, ನಮ್ಮ ಅಪ್ಪನೂ ಒಬ್ಬರೇ ಹೇಳ್ತಾರೆ, ಹೋಗ್ಲಿ ಬಿಡು ಅಂದ್ಬಿಟ್ಟು ನಾವು ಸುಮ್ಮನಾದ್ರಿ. ರಾತ್ರಿ ಬಂದು ಬೆಳಗ್ಗೆ ಹೋಗೋ ಥರ ಆಯಿತು ಅವರು.
ಬೇಜಾರು ಅನಿಸುತ್ತೆ. ಆಮೇಲೆ ಇನ್ನೇನು ಮಾಡೋದು, ನಮ್ಮಪ್ಪನೂ ಒಬ್ಬರೇ ಇರ್ತಾರೆ ಅಂಥೇಳಿ ಸರಿ ಹೋಗಿ ಬರಲಿ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ರಿ. ಆಮೇಲೆ ನೈಟ್ ಪೂರ 4 ಗಂಟೆವರೆಗೂ ಮಾತಾಡ್ತಾನೇ ಇದ್ವಿ ನಾವು. ಸರಿ 4 ಗಂಟೆ ಆಯ್ತಲ್ಲ ಮನ್ಕೊಳ್ಳೋಣ ಅಂಥೇಳಿ ಆಮೇಲೆ ಮನ್ಕೊಂಡು ಲಾಗೇನು ಮಾಡಿಲ್ಲ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡಿದೆ ನಾನು. ಅವ್ರು ಹೋದ್ಮೇಲೆ ಸ್ವಲ್ಪ ಅವ್ರನ್ನೆಲ್ಲ ಕಳಿಸ್ಕೊಟ್ಬಿಟ್ಟು ಮತ್ತೆ ತಿರ್ಗಾ ಮನ್ಕೊಬಿಟ್ವಿ. ನಾವು ಸ್ವಲ್ಪ ಲೇಟಾಗಿ ಎದ್ದೇಳೋಣ, ರಜೆ ಇದೆಯಲ್ಲ ಏನಕ್ಕೆ ಇಷ್ಟು ಬೇಗ ಎದ್ದೇಳೋದು ಅಂಥೇಳಿ ಅವ್ರು ಹೋದ್ಮೇಲೆ ನಾವು ಸ್ವಲ್ಪ ಹೊತ್ತು ಮನ್ಕೊಂಡಿದ್ದು. ಆಮೇಲೆ ಎದ್ದು ನಾಷ್ಟ ಎಲ್ಲ ಮಾಡಿದ್ವಿ. ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ದೆ ನಾನು. ನಾಷ್ಟ ಎಲ್ಲ ಮಾಡಿದಾದಮೇಲೆ ಇವರು ಚಿಕ್ಕಪೇಟೆಗೆ ಹೋಗೋಣ ಬಟ್ಟೆ ತಗೊಬರೋಕ್ಕೆ ಅಂತ ಹೇಳಿದ್ರು. ಇಲ್ಲ ಬೇಡಪ್ಪ, ಇವಾಗ ಸುಮ್ಮನೆ ಜನ ಜಾಸ್ತಿ ಇರ್ತಾರೆ, ಬೆಲೆನೂ ತುಂಬ ಜಾಸ್ತಿ ಹೇಳ್ತಾರೆ, ಇವಾಗ ಬೇಡ, ಮೊನ್ನೆ ತಾನೇ ತಗೊಂಡಿದ್ದೀರಿ, ನೆಕ್ಸ್ಟ್ ಟೈಮ್ ಬೇಕಾದರೆ ತಗೊಳ್ಳಿ, ನೆಕ್ಸ್ಟ್ ಟೈಮ್ ಬಂದಾಗ, ಇವಾಗೇನು ಬೇಡ ಅಂದಿದ್ದಕ್ಕೆ ಸರಿ ಆಯಿತು ನೆಕ್ಸ್ಟ್ ಟೈಮೇ ತಗೊತೀರಿ, ಇವಾಗ ಹೋಗ್ತೀರಿ ಮತ್ತೆ ಅಂತ ಹೇಳ್ತಾಯಿದ್ರು ಅವರು. ಇನ್ನೊಂದು ಸಲ ಬರ್ತೀವಿ ಆವಾಗ ತಗೊಳ್ಳೋಣ, ಇವಾಗ ಹೋಗ್ತೀರಿ ಅಂತ ಹೇಳ್ತಾಯಿದ್ರು. ಸರಿ ಹೋಗಿರೋ ಊಟ ಮಾಡ್ಕೊಂಡು ಹೋಗ್ರಿ ಅಂತೇಳಿ ನಾವು ಊಟಕ್ಕೆ ಮೂಲಂಗಿ ಸಾಂಬಾರು ಆಮೇಲೆ ಜಾಮೂನು ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಅವರು ಹೊರಟ್ರು. ನೆಕ್ಸ್ಟ್ ಟೈಮ್ ಬರ್ತಾರೆ ಬಟ್ಟೆ ಎಲ್ಲ ತಗೊಳ್ಳೋಕ್ಕೆ, ಆವಾಗ ಬೇಕಾದರೆ ತಗೊಳ್ಳಿ ಅಂಥೇಳಿ ಸರಿ ಹೋಗಿ ಬನ್ನಿರಿ ಅಂಥೇಳಿ ಅವರು ಹೊರಟ್ರು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ರೀತಿಯಾಗಿತ್ತು ಮೊನ್ನೆ ಬುಧವಾರ ಸಾಯಂಕಾಲದಿಂದ ಗುರುವಾರ ಮಧ್ಯಾಹ್ನದವರೆಗೂ ಈ ರೀತಿಯಾಗಿತ್ತು. ಅವರು ಊಟ ಎಲ್ಲ ಮಾಡಿಕೊಂಡು ಹೊರಟ್ರು. ಅವ್ರು ಹೋದ್ಮೇಲೆ ನಾನು ಲಾಗೇನು ಮಾಡೋಕ್ಕೋಗಿಲ್ಲ, ಸುಮ್ಮನೆ ಹಂಗೆ ಎಲ್ಲ ಬಂದರೆ ಒಂಥರ ಇರುತ್ತೆ, ಹೋಗ್ಬೇಕಾದ್ರೇ ಬೇಜಾರು ಅನಿಸ್ತಾರೆ, ಮನೆಯೆಲ್ಲ ಖಾಲಿ ಖಾಲಿ ಥರ ಇರುತ್ತೆ. ಅವರು ಹೋದ್ಮೇಲೆ ಸ್ವಲ್ಪ ಬೇಜಾರೇ ಆಗ್ತಾಯಿತ್ತು. ಈ ವಿಡಿಯೋ ಇಷ್ಟ ಆದರೆ